ಸೊಸೆ ಸೊಸೆ ಅಂಜಲಿ ಏನು ಏನ್ ತಂದಿ ನೀನು? ನಾನೇನ್ ತಂದೆ? ಏನೋ ತಂದಿಲ್ವಲ್ಲ? ಇಲ್ಲ, ನೀನೇನೋ ತಂದೆ, ನಾನು ಅದನ್ನ ನೋಡಿದೆ. ಏನ್ ಹೇಳು? ಕೀರ್ತಿ, ನಾನು ನನ್ನ ಬಟ್ಟೆಗಳನ್ನ ತಗೊಂಬಂದೆ, ನೋಡಲ್ಲಿ. ಯಾಕೆ? ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನಿಜ ಹೇಳು ಅಂಜಲಿ, ಏನ್ ತಂದಿ ನೀನು? ಕೀರ್ತಿ, ನನ್ನನ್ನ ಸುಳ್ಳಿ ಅಂತಿದ್ಯಾ? ನಾನ್ ಯಾಕೆ ಸುಳ್ಳು ಹೇಳಿ? ನೋಡ್ಕೊಂಡು ಮಾತಾಡು. ಕಣ್ಣಾರೆ ನೋಡಿದ್ದಕ್ಕೆ ಮಾತಾಡ್ತಿರೋದು. ಆವಾಗ್ಲೇ ಹೊರಗಡೆ ಬಂದಿದ್ದವನು ಯಾರು? ಯಾರದು? ಯಾರು ಅಂತ ನೀನೇ ಹೇಳ್ಬೇಕು. ಯಾರೋ ಬಂದ, ಒಳಗಡೆ ಏನೋ ಎಸ್ತ, ಆದ್ರೆ ನೀನ್ ತಗೊಂಬಂದೆ, ನಾನೇ ನೋಡಿದ್ದೀನಿ. ಕೀರ್ತಿ, ನಿನ್ಗೆಲ್ಲೋ ಭ್ರಮೆ. ಯಾರು ಬಂದಿಲ್ಲ, ಏನು ಎಸ್ತಿಲ್ಲ. ನನ್ ಬಟ್ಟೆ ತರೋದಕ್ಕೆ ಹೋಗಿದೆ. ಮೋಸ್ಟ್ಲಿ ನಿನ್ಗೆ ಹಾಗೆ ಕಾಣಿಸಿರ್ಬೇಕು. ಹಾಗಾದ್ರೆ ತೋರ್ಸು ಬಟ್ಟೆನ. ನೋಡಿಲ್ಲಿ, ಇದನ್ನೇ ಒಣಗಿಸಿದೆ, ತಗೊಂಬಂದೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೇನೋ ಮುಚ್ಚಿಡ್ತಿದ್ಯಾ. ಆಯ್ತಾ? ನಿನಗೀಗ್ಲಾದ್ರೂ ಸಮಾಧಾನ ಆಯ್ತಾ? ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಏನಾದ್ರೂ ಸಿಗ್ತಾ ಹೋಗ್ಲಿ? ಏನ್ ಸಿಕ್ಕಿಲ್ಲ ತಾನೆ? ಹೋಗಿಲ್ಲ, ಹೋಗು. ಅಯ್ಯೋ,
ಕಾತ್ಯಾಯಿನಿ, ನಾನೇ ಕಣೆ ಅನ್ನಪೂರ್ಣ. ಎಲ್ರೂ ಚೆನ್ನಾಗಿದ್ದೀವಮ್ಮ. ನಿಮ್ಮನೇಲಿ ಎಲ್ರೂ ಹೇಗಿದ್ದಾರೆ? ಏನಿಲ್ಲ, ನಮ್ ಗಾಯತ್ರಿಗೆ, ಕೀರ್ತಿಗೆ, ವಸುದಂಗೆ ಸೀಮಂತ ಇಟ್ಕೊಂಡಿದೀವಿ. 3 ಜನಕ್ಕೂ ಒಟ್ಟಿಗೆ. ಹೌದು, ಶುಕ್ರವಾರ ಬೆಳಿಗ್ಗೆನೆ. ಎಲ್ರೂ ಬಂದ್ಬಿಡ್ಬೇಕು, ಮಿಸ್ ಮಾಡಬೇಡಿ. ಅನ್ಪೂರ್ಣ, ಹಾಗೆ ಅವ್ರಿಗೆ ಇಷ್ಟವಾದ ಚಿರೋಟಿ ಊಟ ಇದೆ ಅಂತ ಹೇಳು. ಸರಿ ಅಮ್ಮ, ಅವ್ರಿಗೆ ಕೊಡ್ತೀನಿ. ತಗೊಳ್ಳಿ, ನೀವೇ ಹೇಳಿ. ಹಲೋ, ನಮಸ್ಕಾರ. ನಾನು ದಯಾನಂದ. ನಿಮ್ಗೆ ಇಷ್ಟ ಅಂತ ಸ್ಪೆಷಲ್ ಆಗಿ ಚಿರೋಟಿ ಊಟದ ವ್ಯವಸ್ಥೆನೂ ಮಾಡಿದೀವಿ. ಖಂಡಿತ ಬರಬೇಕು. ಎಲ್ರೂ ಕಾಯ್ತಾ ಇರ್ತೀವಿ, ಮಿಸ್ ಮಾಡಬೇಡಿ. ಹಾ, ಬನ್ನಿ ಬನ್ನಿ, ಖಂಡಿತ ಬನ್ನಿ. ಥ್ಯಾಂಕ್ ಯು. ಅನ್ಪೂರ್ಣ, ಆ ಶಾಮಣ್ಣ ಅವ್ರಿಗೊಂದು ಫೋನ್ ಮಾಡಿಕೊಡು. ರಿಂಗ್ ಆಗ್ತಾ ಇದೆ, ನೀನೇ ಮಾತಾಡು. ನಾಗೇಂದ್ರ ನಂಬರೇ ಸಿಗ್ತಾ ಇಲ್ವಲ್ಲ. ಹಲೋ, ನಮಸ್ಕಾರ ಶಾಮಣ್ಣವ್ರಿಗೆ. ನಾನು ಅನ್ನಪೂರ್ಣ. ವಿಷಯ ತಲುಪ್ಬಿಡ್ತಾ? ಸರಿ ಸರಿ, ಹಾಗಾದ್ರೆ ನಾನಿನ್ನೇನು ಹೇಳೋದು ಬೇಡ. ಮನೆ ಮಂದಿ ಎಲ್ಲ ತಪ್ಪದೆ ಬರಬೇಕು. ಕರೀದೆ ಹೋದ್ರು ಬರ್ತಿದ್ರಾ? ಸಂತೋಷ, ತುಂಬಾ ಸಂತೋಷ. ಮಿಸ್ ಮಾಡಬೇಡಿ. ಬನ್ನಿ ಬನ್ನಿ. ಓಕೆ. ಹಲೋ. ನಾಗೇಂದ್ರ, ನಾನ್ ದಯಾ. ಆರಾಮ? ಓ, ವಿಶೇಷ ಇದೆಪ್ಪ, ಅದಕ್ಕೆ ಫೋನ್ ಮಾಡಿರೋದು. ಅದೇ ನಮ್ಮಲ್ಲಿ ಸೀಮಂತ ಇರುತ್ತೆ ಅಂತ ಹೇಳಿದ್ನಲ್ಲ, ಇದೇ ಶುಕ್ರವಾರ ಇಟ್ಕೊಂಡಿದೀವಿ. ನಿಮ್ಮ ಮನೆಯವರೆಲ್ಲ ಖಂಡಿತ ತಪ್ಪದೆ ಬರಬೇಕು. ಓಕೆ? ಅನ್ಪೂರ್ಣನಾ? ಎಲ್ರೂ ತಪ್ಪದೆ ಬರಬೇಕು. ಅವಳು ಇನ್ನೊಂದು ಲೈನಲ್ಲಿ ಇದ್ದಾಳೆ. ಹೇಳ್ತೀನಿ. ಖಂಡಿತ ಎಲ್ಲರೂ ಬನ್ನಿ. ಓಕೆ. ಹೌದು, 3 ಜನಕ್ಕೂ. ಇನ್ನು ಮುಂದೆ ನಮ್ಮನೇಲಿ ಮಕ್ಕಳದ್ದೇ ಉತ್ಸವ. ಒಂದಲ್ಲ, ಎರಡಲ್ಲ, 3. ಹೌದೌದು. ಹಲೋ. ಇಲ್ಲ, ಖಂಡಿತವಾಗ್ಲೂ ಆ ಗಂಟನ ಅಂಜಲಿನೇ ತಗೊಂಡಿರ್ತಾಳೆ. ತುಂಬಾ ಜಾಣ್ತನದಿಂದ ಅದನ್ನ ನನ್ನ ಕಣ್ಣು ಕಾಣ್ತಾ ಇರೋ ಹಾಗೆ ಬಚ್ಚಿಟ್ಟಿದ್ದಾಳೆ. ನಲ್ಲಿ ಈ ಮನೆಯಲ್ಲಿ ಇನ್ನೊಂದೇನೋ ಕಿತಾಪತಿ ಮಾಡೋಕೆ ಹೊರಟಿದ್ದಾಳೆ. ಅದನ್ನ ತಡಿಬೇಕು ಅಂದ್ರೆ ಆ ಗಂಟೆ ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಕೀರ್ತಿ, ಏನು ರೂಮ್ನಲ್ಲೇ ವಾಕಿಂಗಾ? ಒಂಥರ ಹಾಗೆ. ಸರಿ ಬಾ, ಹೋಗೋಣ. ಎಲ್ಲಿಗೆ? ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳೋದು ತಪ್ಪು. ನನಗೆ ಎಲ್ಗೂ ಬರಕ್ ಮೂಡಿಲ್ಲ ರಾಘವ್. ಅಯ್ಯೋ, ಬಂದ್ರೆ ಮೂಡ್ ತಾನೇ ಬರುತ್ತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೊರಗಡೆ ಎಲ್ಗೂ ಬರೋದಿಲ್ಲ. ಬಂದ್ರೆ ಏನಾಗುತ್ತೆ? ಈ ಮನೆ ಹಾಳಾಗುತ್ತೆ. ಯಾಕಂದ್ರೆ ಹಾಳು ಮಾಡೋಳು ಯಾವ್ದೋ ಹೊಸ ಪ್ಲಾನ್ ಮಾಡ್ತಿದ್ದಾಳೆ. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನಾನು ಉತ್ತರ ಕೊಟ್ಟಾಯ್ತು. ನಿಮಗ್ ಬೇಕಾಗಿರೋ ಉತ್ತರ ನನ್ನ ಬಾಯಿಂದ ಬರುತ್ತೆ ಅಂತ ಕಾಯ್ಬೇಡಿ. ಗಂಡ ಕರೆದಾಗ ಬರದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ನೀನ್ ಹಲ್ಯಾಗಿ ಹುಟ್ತೀಯ. ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಿ ನಿಮ್ಮನ್ನು ಹಲ್ಯಾಗಿ ಹುಟ್ಸು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಈಗ ಸದ್ಯಕ್ಕೆ ಸುಮ್ಮನೆ ರೀ. ಸರಿ, ಬರ್ದೇ ಇರೋದಕ್ಕೆ ಕಾರಣ ಏನಾದ್ರು ಏನು? ಎಲ್ಲದಕ್ಕೂ ಕಾರಣಗಳನ್ನ ಕೊಟ್ಕೊಳ್ತಾ ಕೂರಕ್ ಆಗಲ್ಲ ರಾಘವ್. ಕೀರ್ತಿ, ಎಲ್ಲಿ ಹೋಗ್ತಿದ್ಯಾ? ಹಾಲಲ್ಲಿ ಕೂತಿರ್ತೀನಿ. ಅಲ್ಲ, ಅದು ಇವಳು ಯಾಕೆ ಹೀಗೆ ಆಗ್ತಿದ್ದಾಳೆ?
ಒಡವೆಗಳಿಂದ ಒಂದ್ ಕೆಲಸ ಆಗ್ಬೇಕು. ಈ ಮನೆ ಮಗ ಅಂತ ಅನಿಸ್ಕೊಂಡಿರೋನು ಈ ಮನೆಯಿಂದ ಆಚೆ ಹೋಗ್ಬೇಕು. ಈ ಒಡವೆಗಳು ನನ್ನ ಬಸ್ರಿಂದ ಅನಿಸ್ಕೊಳಕ್ಕಾದ್ರೂ ಉಪಯೋಗಕ್ಕೆ ಬಂತು. ಏನ್ ಹುಡುಕ್ತಿದ್ಯಾ? ಏನೂ ಇಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಆ ಕಡೆ ಈ ಕಡೆ ಸುತ್ತಾಡ್ತಾನೆ ಇದೆಯಾ? ಏನೋ ಹುಡುಕ್ತಾ ಇರೋ ಹಾಗಿದೆ. ಏನ್ ಹೇಳು? ಅದು ನೀರು ಕುಡಿಬೇಕಾಗಿತ್ತು. ನೀರು. ಗರ್ಭಿಣಿ ಹೆಂಗಸರು ಫ್ರಿಜ್ ನೀರು ಕುಡಿಬಾರ್ದು. ಇರು. ನೀರ್ ತಾನೆ? ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಗಾಯತ್ರಿ ಅಕ್ಕ ನೀರ್ ಬೇಕು ಅಂದ್ರು, ಅದಕ್ಕೆ ಕೊಟ್ಟೆ. ಸರಿ, ನೀರ್ ಕುಡ್ದಿಟ್ಮೇಲೆ ಇಬ್ರು ಹೋಗಿ ಟಿವಿ ನೋಡಿ. ಗರ್ಭಿಣಿಯರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಪ್ರೋಗ್ರಾಮ್ ಬರ್ತಿದೆ. ಇಂಥದ್ದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು. ಹೋಗಿ ಹೋಗಿ, ಬೇಗ ಹೋಗಿ. ಹೌದಾ ಅತ್ತೆ? ಬನ್ನಿ ಗಾಯತ್ರಿ ಅಕ್ಕ. ಅಲ್ಲ, ನೀನ್ ಹೋಗು. ಅಯ್ಯೋ ಬನ್ನಿ ಗಾಯತ್ರಿ ಅಕ್ಕ. ಬನ್ನಿ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ, ಯಾಕೆ ನಿಂತ್ಕೊಂಡಿದ್ದೀರಲ್ಲ? ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡು. ಅಯ್ಯೋ ಕೂತ್ಕೊಳ್ಳಿ ಅಕ್ಕ. ಅಯ್ಯೋ ಏನಾಯ್ತು? ಸಾರಿ. ಇಲ್ಲಪ್ಪ, ಏನೂ ಇಲ್ಲ, ಏನೂ ಇಲ್ಲ. ನಿಮ್ಮ ಮಗುನು ಒದ್ಯತ್ತ ನೋಡೋಣ. ಅದ್ಯಾಕೆ ಓದ್ಯಾಕ? ಸೈಲೆಂಟ್ ಆಗೇ ಇದೆ. ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಹೆದರಿಕೆನಾ ನನಗ? ನಾನು ಯಾಕೆ ಹೆದರ್ಲಿ? ಪ್ರೋಗ್ರಾಮ್ ನೋಡು. ಕೀರ್ತಿ, ಹೊರಗಡೆ ಹೋಗೋಣ ಅಂದಿದ್ನಲ್ಲ, ಬಾ ಹೋಗೋಣ. ಹೋಗು ಕೀರ್ತಿ, ಪಾಪ ಕರೀತಾ ಇದಾರೆ. ಹೋಗು. ಇಲ್ಲ, ನಾ ಆಗ್ಲೇ ಹೇಳಿಲ್ವಾ ನಂಗೆ ಮೂಡಿಲ್ಲ ಅಂತ. ಅದು ಅಲ್ಲದೆ ಅತ್ತೆ ಬೇರೆ ಈ ಪ್ರೋಗ್ರಾಮ್ ನೋಡು ಅಂತ ಹೇಳಿ ಹೋಗಿದ್ದಾರೆ. ನೀವ್ ಬೇಕಿದ್ರೆ ಹೋಗ್ಬಂದು. ಎಲ್ಲಕ್ಕೆ ಹೊರಟೆ? ಏನು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಿದ್ಯಾ? ನಾನೆಲ್ಲ ಹೋಗ್ತಾ ಇದ್ದೀನಿ, ನಿನಗೆ ಯಾಕೆ? ಮಾರುತಿ, ಎಲ್ಲೋ ಹೋಗಿದ್ದೆ ನೀನು? ಹೇಳ್ಬಿಟ್ಟು ಹೋಗೋದಲ್ವಾ? ನಿನ್ನೆ ಹುಡುಕ್ತಾ ಇದ್ದೆ ನಾನು. ಇಲ್ಲಮ್ಮ, ಇಲ್ಲೇ ಹೊರಗಡೆ ಹೋಗಿದ್ದೆ. ತಗೊಳ್ಳಿ ಇದು. ಏನು ಇದು? ತಗೊಳ್ಳಿ.
ಏನೋ ಇದು ಇಷ್ಟೊಂದು ದುಡ್ಡು ನಿನ್ನ ಹತ್ರ? ಯಾವ ದುಡ್ಡು ಇದು? ಅವರೇ, ಪ್ರತಿ ತಿಂಗಳು ನನಗೆ ಸಂಬಳ ಕೊಡ್ತಿದ್ರಲ್ಲ, ಅದನ್ನ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೆ. 1 ಪೈಸೆನೂ ಖರ್ಚು ಮಾಡಿರಲಿಲ್ಲ. ಅದು ಇಷ್ಟ ಆಗಿತ್ತು, ಅದಕ್ಕೆ ಇದನ್ನ ನಿಮಗೆ ಕೊಡೋಣ ಅಂತ ತಂದೆ. ಅಲ್ಲ ಕಣೋ, ನಿನ್ ದುಡ್ಡು ನನಗೆ ಯಾಕೆ ಕೊಡ್ತಿದ್ಯಾ? ಅಲ್ಲಮ್ಮ, ನಾನು ಒಡವೆ ವಿಚಾರದಲ್ಲಿ ನಿಮಗೆ ಲಾಸ್ ಮಾಡಿಸಿದ್ದೀನಿ. ನನ್ನ ಕೈಯಾರ ನಾನೇ ಒಡವೆಗಳನ್ನ ಕಳೆದಾಕಿದ್ದೀನಿ. ಅದಕ್ಕೆ ಬ್ಯಾಂಕಲ್ಲಿ ದುಡ್ಡನ್ನ ಡ್ರಾ ಮಾಡ್ಕೊಂಬಂದು ಕೊಡ್ತಾ ಇದ್ದೀನಿ. ಈ ದುಡ್ಡು ತಗೊಂಡು ಬೇರೆ ಒಡವೆ ಮಾಡಿಸ್ಕೊಳ್ಳಿ ಅಮ್ಮ. ಈ ದುಡ್ಡು ಸಾಕಾಗುತ್ತಾ? ಅಮ್ಮ, ಸಾಕಾಗದೇ ಇದ್ರೆ ನೀವು ಹಾಕಿರಿ. ಇದೇ ತರ ಸಂಬಳದ ದುಡ್ಡನ್ನ ಕೂಡಿಟ್ಟು ಎಲ್ಲ ತೀರಿಸ್ಬಿಡ್ತೀನಿ. ನಿಮ್ಮ ಒಡವೆನ ಕಳೆದಾಕಿದ್ದೀನಿ, ಅದ್ರ ಜವಾಬ್ದಾರಿ ನಂದೇ ಅಲ್ವಾ? ಹೇ ದಡ್ಡ, ಇಷ್ಟೇನ ನಿನ್ನ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು ಅಲ್ವಾ? ನಿನ್ನ ಹತ್ರ ನಾವು ದುಡ್ಡು ತಗೋಬೇಕಾ? ಹೋ, ನಮಗ್ ದುಡ್ಡು ಕೊಡೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಯಾ ನೀನು? ಅಯ್ಯೋ, ಹಾಗಲ್ಲಮ್ಮ. ದುಡ್ಡು ಯಾರದೇ ಆದ್ರೂ ದುಡ್ಡೇ ಅಲ್ವಾ? ಕಳೆದೋಯ್ತು ಅಂತ ಸುಮ್ಮನಿರಕ್ಕಾಗತ್ತಾ? ಹಾಗಂತ ಮನುಷ್ಯತ್ವ ಬಿಡೋಕ್ಕಾಗುತ್ತೇನೋ? ಒಡವೆಗಳು ಕಳೆದು ಹೋಯ್ತು, ಏನ್ ಮಾಡಕ್ಕಾಗತ್ತೆ? ಹಾಗಿದ್ ಹಾಗೋಯ್ತು ಕಣೋ, ಅದನ್ನ ಯಾಕೆ ನಿನ್ ತಲೆ ಮೇಲೆ ಹಾಕೋತಿದೀಯ ನೀನು? ಬಿಟ್ಬಿಡು. ಇಲ್ಲಮ್ಮ, ಅದಾದಾಗಿಂದ ನನ್ಗೆ ಅನ್ನನೇ ಸೇರ್ತಿಲ್ಲ. ಆ ತಪ್ಪು ನನ್ನನ್ನು ಕಾಡ್ತಾ ಇದೆ. ನೀವು ಇದನ್ನು ತಗೊಂಡ್ರೇನೆ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಪರವಾಗಿಲ್ಲ ಕಣೋ, ಬೇಜಾರು ಮಾಡ್ಕೋಬೇಡ. ದುಡ್ಡು ಕೊಡುವಷ್ಟು ದೊಡ್ಡತನ ಬೇಡ. ನಾವ್ಯಾರು ನಿನ್ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ, ಅಥವಾ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ಸುಮ್ಮನೆ ಈ ದುಡ್ಡು ತಗೊಂಡು ಹೋಗಿ ಮತ್ತೆ ಬ್ಯಾಂಕಲ್ಲೇ ಇಡು. ಇಲ್ಲಮ್ಮ, ಅದು ಸಾಕು, ಸುಮ್ಮನಿರೋ. ಹೋಗ್ತಾ ಇದ್ರೆ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ನೋಡು. ಹೋಗ. ಅಯ್ಯೋ, ತಪ್ಪಾಯ್ತಮ್ಮ, ನನಗೆ ಕ್ಷಮಿಸ್ಬಿಡಿ. ಆದ್ರೆ ಈ ಮನೆಯಿಂದ ಆಚೆ ಮಾತ್ರ ಹಾಕ್ಬೇಡಿ. ಹೋಗ.